ಮನೆಗೊಂದು ಟಿವಿ ಬೇಕು, ಫ್ರಿಡ್ಜ್ ಬೇಕು, ಎಲೆಕ್ಟ್ರಾನಿಕ್ ಐಟಮ್ ಬೇಕು ಅಂತ ಹೇಳಿ ಕಾದು ಕೂತು ಖರೀದಿಗಾಗಿ ಹಾತೊರೆಯುತ್ತಿರುವಂತಹ ಜನರೇ ಸ್ವಲ್ಪ ತಡೀರಿ. ಜನಸಾಮಾನ್ಯರೇ ಟಿವಿ ಫ್ರಿಡ್ಜು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗಾದರೆ ಸ್ವಲ್ಪ ಸಹನೆ ವಹಿಸಿ. ಹಾಗಿದ್ರೆ ದೀಪಾವಳಿಗೂ ತಡೀರಿ. ಸಾಕಷ್ಟು ವಸ್ತುಗಳ ಬೆಲೆಗಳು ಸಸ್ತಾ ಆಗಲಿವೆ, ಅಂದರೆ ಹಗ್ಗ ಆಗಲಿದೆ ಅಂತ. 2 ಸ್ಲ್ಯಾಬ್ಗಳ GSTಗೆ ಕೇಂದ್ರ ಸಚಿವರ ಸಮಿತಿ ಸಿದ್ಧತೆ. ದೀಪಾವಳಿಯಿಂದ 5-18ರ GST ಸ್ಲ್ಯಾಬ್ ಮಾತ್ರ ಇರಲಿವೆ. 12-28ರ GST ಸ್ಲ್ಯಾಬ್ ತೆರವಿಗೆ GOM ಒಪ್ಪಿಗೆ. ಮನೆ ಬಳಕೆಯ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಯಲಿವೆ. ಕೇವಲ ಅಲ್ಟ್ರಾ ಲಕ್ಸುರಿ ವಸ್ತುಗಳು, ಸಿನ್ ಗೂಡ್ಸ್ ಅಂದರೆ ಸಿಗರೇಟ್ ಮಾತ್ರ ದುಬಾರಿ ಆಗಲಿದೆ. ಅಲ್ಟ್ರಾ ಲಕ್ಸುರಿ ವಸ್ತುಗಳು, ಸಿನ್ ಗೂಡ್ಸ್ಗೆ 40% GST. ಸಿಗರೇಟ್ ಪ್ರಿಯರಿಗೆ ಇದು ಶಾಕಿಂಗ್ ವಿಚಾರ ಎನ್ನಬಹುದು. ಅವರು ಯಾವ ಕಾಲಘಟ್ಟದಲ್ಲಿ ಅದು ಯಾವ ಕರ್ಮ ಮಾಡಿದ್ರು. ಸಿಗರೇಟ್ ಮದ್ಯದ ಬೆಲೆಗಳು ಇನ್ನಷ್ಟು ದುಬಾರಿ ಆಗುವ ಸಾಧ್ಯತೆಗಳಿದ್ದಾವೆ. ನೀವು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಆತುರಕ್ಕೆ ಬಿದ್ದು ಎಲೆಕ್ಟ್ರಾನಿಕ್ ಶಾಪಲ್ಲಿ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಾಯಿರಿ, ಅನುಷ್ಠಾನಕ್ಕೆ ಬರಲಿ. GST ಬೆಲೆ ಅಥವಾ GSTಯ ಪ್ರಮಾಣ ಇಳಿಕೆ ಆಗಲಿದೆ. ಇನ್ನೂ ಕೂಡ ಅಧಿಕೃತವಲ್ಲದೇ ಇದ್ರೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಬಹುದು. ಹಾಗಾಗಿ ಒಂದಷ್ಟು ದಿನ ಬಳಕೆಯ ವಸ್ತುಗಳ ಮೇಲೆ, ಮನೆ ಬಳಕೆಯ ವಸ್ತುಗಳ ಮೇಲೆ GSTಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಆಲ್ಕೋಹಾಲ್ ಅರ್ಥಾತ್ ಲಿಕ್ಕರ್ ಜೊತೆಗೆ ಸಿಗರೇಟ್ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿದೆ. ಇನ್ನು ಲಿಕ್ಕರ್ ಪ್ರಿಯರಿಗೆ ಒಂದು ಸ್ವಲ್ಪ ಕಷ್ಟದ ಸುದ್ದಿ, ಇನ್ನು ಮನೆಯ ಗೃಹಿಣಿಯರಿಗೆ ಇದು ಶುಭ ಸುದ್ದಿಯಾಗಿ ಮಾರ್ಪಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.